ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಅವರೆಕಾಳಲ್ಲಿ ಒಂದು ಸಾಗು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಸಾಗು ಅಂತೂ ತುಂಬಾನೇ ಸಿಂಪಲ್, ಜೊತೆಗೆ ಈಸಿ ಕೂಡ. ಮಸಾಲೆ ಯಾರಿಗಿಷ್ಟ ಆಗಲ್ಲ ಅಂತವ್ರಿಗಂತೂ ಈ ಒಂದು ಸಾಗು ತುಂಬಾನೇ ಇಷ್ಟ ಆಗುತ್ತೆ. ಜೊತೆಗೆ ಪೂರಿ, ಚಪಾತಿ, ರೋಟಿ, ದೋಸೆ ಇದೆಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ತುಂಬಾ ಸಿಂಪಲ್ ಆಗಿರೋವಂಥ ಈ ಅವರೆಕಾಳು ಸಾಗು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಅವರೆಕಾಳು ಸಾಗು ಮಾಡೋದಕ್ಕೆ ಮೊದಲು ಅವರೆಕಾಳನ್ನ ಬೇಯಿಸಿಟ್ಕೊಳ್ಳೋಣ. ನಾನು ಕುಕ್ಕರಲ್ಲಿ 1 ಕಪ್ ಅವರೆಕಾಳಿಗೆ 3/4 ಕಪ್ಪಷ್ಟು ನೀರು ಹಾಕ್ಕೊಂಡು, ಚಿಟಿಕೆ ಉಪ್ಪು ಹಾಕ್ಕೊಂಡು ಅವರೆಕಾಳು ಸಾಫ್ಟಾಗಿ ಬೇಯಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಒಂದು 3-4 ವಿಷಲ್ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈ ಅವರೆಕಾಳನ್ನ ಪಕ್ಕ ಎತ್ತಿಟ್ಕೊಂಡು ಇವಾಗ ರುಬ್ಬಕ್ಕೆ ಕೆಲವೊಂದು ಮಸಾಲೆಗಳನ್ನ ತೋರಿಸ್ತೀನಿ. ಮಿಕ್ಸರ್ ಜಾರ್ ಒಳಗಡೆ ಮೊದಲು 1 ಟೇಬಲ್ ಸ್ಪೂನ್ ಧನಿಯಾ, ಒಂದು 4-5 ಕಾಳು ಮೆಣಸು ಹಾಕೊಳ್ತಿದ್ದೀನಿ. ನೀವು ಬೇಕಾದರೆ ಒಂದು ಅರ್ಧ ಟೀ ಸ್ಪೂನ್ 1 ಟೀ ಸ್ಪೂನ್ವರೆಗೂ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕೋಬೋದು. ಅರ್ಧ ಟೀ ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ 8 ಎಸಳು, ಹಸಿಮೆಣಸಿನ್ಕಾಯಿ 6. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಜಾಸ್ತಿ ಹಾಕೊಳ್ತಾ ಇದ್ದೀವಿ. ನೀವು ಮೆಣಸು ಅಥವಾ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹುರ್ಗಡ್ಲೆ 1 ಟೇಬಲ್ ಸ್ಪೂನ್, ಹಸಿ ತೆಂಗಿನ ತುರಿ 1/4 ಕಪ್ಪು. ಇದಕ್ಕೆ 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಚಟ್ನಿ ಹದದಲ್ಲಿ ಚೆನ್ನಾಗಿ ರುಬ್ಕೋಬೇಕು. ಧನಿಯಾ ಸವಿಬೇಕು, ಅಲ್ಲಿವರೆಗೂ ರುಬ್ಕೋಬೇಕು. ಚಟ್ನಿ ಹದದಲ್ಲಿ ಈ ಮಸಾಲೆನ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನ ಪಕ್ಕ ಎತ್ತಿಟ್ಬಿಟ್ಟು ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋವಂಥ ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರುವಾಗಲಿ. ಸಾಸಿವೆ ಸಿಡಿಯೋದಕ್ಕೆ ಹಾಗೆ ದಪ್ಪ ಸೈಜು 1 ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಜೊತೆಯಲ್ಲಿ 1 ಗರಿ ಕರಿಬೇವಿನ ಸೊಪ್ಪು. ಹೈ ಫ್ಲೇಮಲ್ಲೇ ಮೊದಲು 1 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿದು ಹಸಿ ಘಮ ಹೋಗಿದೆ, ಜೊತೆಗೆ ಲೈಟಾಗಿ ಫ್ರೈ ಕೂಡ ಆಗಿದೆ. ಒಂಚೂರು ಸಾಫ್ಟ್ ಆದರೆ ಸಾಕು. ಹೈ ಫ್ಲೇಮಲ್ಲಿ 1 ನಿಮಿಷ, ಮೀಡಿಯಮ್ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಅವರೆಕಾಳು ನೀರು ಸಮೇತ ಹಾಕೊಂಡಿದ್ದೀನಿ. ನಾನು ಬೇಯಿಸ್ಬೇಕಾದ್ರೆ ನೀರೇನು ಜಾಸ್ತಿ ಹಾಕಿಲ್ಲ, ಸ್ವಲ್ಪ ನೀರು ಹಾಕಿದ್ದೆ. ಇದನ್ನು ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಅವರೆಕಾಳು ಕುದಿ ಬಂದ ನಂತರ 2 ನಿಮಿಷ ಕುದಿಸ್ಕೊಂಡಿದ್ದೀನಿ. ಈ ಥರ ಕುದಿಸ್ಕೊಳ್ಳೋದ್ರಿಂದ ಒಂಚೂರಾದ್ರೂ ಹಸಿ ಘಮ ಇದ್ರೂ ಹೋಗುತ್ತೆ. ರುಬ್ಬಿರೋವಂಥ ಮಿಶ್ರಣನ ಇವಾಗ ಹಾಕೊಳ್ತಾ ಇದ್ದೀನಿ. ಈ ಮಿಕ್ಸರ್ ಜಾರ್ಗೆ ಒಂಚೂರು ನೀರು ಹಾಕೊಳ್ತೀನಿ, ಒಂದು 2 ಟೇಬಲ್ ಸ್ಪೂನಷ್ಟು. ಮೊದಲೇ ಒಂಚೂರು ನೀರು ಇರೋದ್ರಿಂದ ಒಂಚೂರು ಈ ಮಿಕ್ಸರ್ ಜಾರಲ್ಲಿರೋ ಅಂಥ ಮಸಾಲೆಗೋಸ್ಕರ ನೀರು ಹಾಕ್ಕೊಂಡು ಉಳಿದಿರೋ ಮಿಶ್ರಣ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪಿನ ರುಚಿ ನೋಡಬೇಕು. ಅವರೆಕಾಳು ಬೇಯಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ಇವಾಗ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಆದಷ್ಟು ಎಳೆ ಅವರೆಕಾಳನ್ನೇ ಉಪಯೋಗಿಸಿ, ಆವಾಗ ನಿಮಗೆ ಈ ಅವರೆಕಾಳು ಸಾಗು ತುಂಬ ರುಚಿಯಾಗಿ ಬರುತ್ತೆ. ಇದನ್ನು ಏನಿಲ್ಲ ಅಂದರೂ ಒಂದು 7-8 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿ ಬಂದ ನಂತರ ಕುದಿ ಬರೋದಕ್ಕೆ ಶುರುವಾಗಿದೆ ನೋಡಿ. ಸಾಗು ಹದ ಈ ಹದದಲ್ಲೇ ಇರಬೇಕು, ಆದರೆ ನಾವು ಕುದಿಸ್ಕೊಳ್ಳೋದ್ರಿಂದ ಇನ್ನು ಕುದಿತಾ ಇನ್ನೂ ಗಟ್ಟಿಯಾಗುತ್ತೆ. ಇವಾಗ ಇನ್ನೊಂದು 3 ಟೇಬಲ್ ಸ್ಪೂನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ತೆಳುವಾಗಿರಲಿ. ಕುದಿತಾ ಫುಲ್ ಗಟ್ಟಿಯಾಗುತ್ತೆ, ಯಾಕೆಂದರೆ ನಾವು ಹುರ್ಗಡ್ಲೆ ಹಾಕೊಂಡಿರೋದ್ರಿಂದ. ಒಂದು 8 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 8 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ, ಈ ಹದದಲ್ಲಿ ಬರಬೇಕು. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಧನಿಯಾ ಇದೆಲ್ಲದ್ರದ್ದು ಹಸಿ ಘಮ ಹೋಗಬೇಕು. ಆವಾಗಲೇ ನಿಮಗೆ ಸಾಗು ತುಂಬ ರುಚಿಯಾಗಿರೋದು. ಸರ್ವ್ ಮಾಡ್ಕೊಳ್ಳೋದಕ್ಕೆ ಬಿಸಿ ಬಿಸಿ ಅವರೆಕಾಳಿನ ಸಾಗು ರೆಡಿ ಇದೆ. ಅವರೆಕಾಳು ಬೇಯಿಸಿಟ್ಕೊಂಡ್ರೆ ಫಟಾಫಟ್ ಅಂತ 10-15 ನಿಮಿಷದ ಒಳಗಡೆನೆ ಈ ಸಾಗುನ ಮಾಡ್ಕೊಂಡ್ಬಿಡ್ಬೋದು. ಜೊತೆಗೆ ಮೈಲ್ಡಾಗಿ ಕೂಡ ಇರುತ್ತೆ, ಮಸಾಲೆ ಏನು ಜಾಸ್ತಿ ಇರಲ್ಲ. ಯಾರಿಗೆ ಮಸಾಲೆ ಜಾಸ್ತಿ ಇಷ್ಟ ಆಗಲ್ಲ ಅಂಥವ್ರಿಗಂತೂ ಈ ಒಂದು ಸಾಗು ತುಂಬಾ ರುಚಿ ಅನಿಸುತ್ತೆ. ಜೊತೆಗೆ ತುಂಬ ಇಷ್ಟ ಕೂಡ ಆಗುತ್ತೆ. ಬರೀ ಅವರೆಕಾಳು ಒಂದರಲ್ಲೇ ಅಲ್ಲ, ಇದೇ ಮಸಾಲೆನ ತರಕಾರಿ ಕೂಡ ಹಾಕಿ ನೀವು ಮಾಡ್ಕೋಬೋದು. ಸೇಮ್ ಅವರೆಕಾಳು ಹೇಗೆ ಬೇಯಿಸ್ಕೊಳ್ತೀರಾ ಅದೇ ಥರ ತರಕಾರಿ ಬೇಯಿಸ್ಕೊಂಡು ಮಿಕ್ಕಿದ್ದ ಪ್ರೋಸೆಸ್ನ ಮಾಡ್ಕೋಬೋದು. ಈ ಒಂದು ಸಾಗು ಅಂತೂ ಪೂರಿ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.